ಹೆಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಬಿಟ್ಟಿರೋ ವಾಟರ್ ಆ್ಯಪಲ್ ಆರ್ ರೋಸ್ ಆ್ಯಪಲ್ ಅನ್ಸುತ್ತಿದ್ದು. ರೋಸ್ ಆ್ಯಪಲ್ ಎಷ್ಟು ಚೆನ್ನಾಗಾಗಿದೆ. ಆ್ಯಕ್ಚುಲಿ ಗಿಡ ತುಂಬ ಬಿಟ್ಟಿತ್ತು. ನಾ 2 ದಿನ ಊರಿಗೆ ಹೋಗಿದ್ದೆ. ಸೊ ಬರೋದ್ರಲ್ಲಿ ಮೇ ಬಿ ಬಿಸಿಲು ಬಹಳ ಆಗಿದೆ ಅನಿಸುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಥರ ಎಲ್ಲ ಉದುರಿಬಿಟ್ಟಿದೆ, ತುಂಬ ಉದುರಿಬಿಟ್ಟಿದೆ. ಆಲ್ಮೋಸ್ಟ್ ಒಂದು 100 ಬಿಟ್ಟಿತ್ತು ಈ ಥರ. ಇವಾಗ ಉಳಿದಿರೋದು ಹಾರ್ಡ್ಲಿ ಒಂದು 20 ಉಳಿದಿದೆ. ಈ ಥರ ಮೇ ಬಿ ಭಾಳ ಬಿಸಿಲಾಗಿದೆ ಈ ಸಮ್ಮರ್ನಲ್ಲಿ. ಸೊ ಹಾಗಾಗಿ ಈ ಥರ ಉದುರು ಹೋಗ್ತಾ ಇದೆ. ಆದರೂ ಅಟ್ಲೀಸ್ಟ್ ಟೇಸ್ಟಿಗಾದರೂ 1-2 ಉಳಿದಿದೆ ಅನಿಸುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಮೇ ಬಿ ಇನ್ನೊಂದು 2 ದಿನದಲ್ಲಿ ಹಾರ್ವೆಸ್ಟ್ ಮಾಡ್ಬೋದು ಇದು. ಎಷ್ಟು ಚೆನ್ನಾಗಿದೆ. ಸ್ಮೆಲ್ಲು ಘಮ್ಮಂತ ಬರ್ತಾ ಇದೆ. ಸೊ ನೋಡ್ಬೋದು, ನಾನು ತುಂಬ ದೊಡ್ಡದೇನಿಲ್ಲ ಪಾಟ್ ಇದು. ಇದು ತಂದು ಟೂ ಇಯರ್ಸ್ ಆಯ್ತು ಇವಾಗ. ಲಾಸ್ಟ್ ಟೈಮು ಬಿಟ್ಟಿತ್ತು. ಲಾಸ್ಟ್ ಟೈಮ್ ಇದೇ ಥರ ಎಲ್ಲ ಬಿದ್ದೋಗ್ಬಿಡ್ತು, ಒಂದು ಉಳಿಲಿಲ್ಲ. ಈ ಟೈಮ್ ಅಟ್ಲೀಸ್ಟ್ ಒಂದು 10 ಉಳಿದಿದೆ. ಸೊ ಟೇಸ್ಟ್ ಮಾಡಿ ನೋಡೋಣ. ಇದೊಂದು ಫ್ರೂಟ್ ಇದೆ. ಆಮೇಲೆ ಲಾಸ್ಟ್ 2 ಇಯರ್ಸ್ನಿಂದ ಇದು ಸ್ಟಾರ್ ಫ್ರೂಟ್ ಗಿಡ. ಇದು ಸ್ಟಾರ್ ಫ್ರೂಟ್ ಅಂತ ಯಾಕಂತಾರೆ ಅಂದರೆ, ಮೋಸ್ಟ್ಲಿ ಇದು ಕಟ್ ಮಾಡಿದರೆ ಚೆನ್ನಾಗಿ ಸ್ಟಾರ್ ಥರ ಬರುತ್ತಿದೆ. ಇಲ್ಲಿ ನೋಡ್ಬಿಲ್ಲ ಎಷ್ಟೊಂದು ಹೂವಾಗಿದೆ. ಲಾಸ್ಟ್ ಟೈಮು ಚೆನ್ನಾಗಿತ್ತು, ಚೆನ್ನಾಗಿ ಬಿಟ್ಟಿತ್ತು. ಈ ಸರಿನೂ ನೋಡಬೇಕು. ಸೊ ಟೇಸ್ಟ್ ಸ್ವಲ್ಪ ಹುಳಿ ಇರುತ್ತೆ, ಹಣ್ಣಾದ್ಮೇಲೆ ಸಿಹಿ ಆಗುತ್ತೆ. ಹುಳಿ ಸಣ್ಣ, ಇನ್ನೂ ಕಾಯಿ ಇರೋ ಕಾಲಕ್ಕೆ ನೆಲ್ಲಿಕಾಯಿ ಥರ ಕಾಣುತ್ತೆ. ಈ ಸರಿ ನೆಲ್ಲಿಕಾಯಿನೂ ಬಿಟ್ಟಿತ್ತು, ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ಇಲ್ಲಿ ನೋಡಿ, ನುಗ್ಗಿಕಾಯಿ ಎಷ್ಟು ಚೆನ್ನಾಗಿದೆ. ಸೆಕೆಂಡ್ ಒನ್ ಇದು ಇನ್ನೂ ಆಗ್ತಾಯಿದೆ. ಇದು ರೆಡಿ ಟು ಹಾರ್ವೆಸ್ಟ್. ಇದು ನೋಡ್ಬೋದು. ನಾನು ಈ ವಾಟರ್ ಕ್ಯಾನ್ ಇರುತ್ತಲ್ಲ, ವಾಟರ್ ಕ್ಯಾನ್ ಯೂಸ್ ಮಾಡಿ ಮೇಲಿನ ಪಾರ್ಟ್ ತೆಗೆದು ಸೀಡ್ ಹಾಕಿದ್ದಿದೆ. ಆ್ಯಕ್ಚುಲಾಗ ನಾನು 2 ಬ್ರ್ಯಾಂಚ್ನಿಂದನೂ ಬೆಳೆಸಿದ್ದೆ. ಸ್ವಲ್ಪ ದೊಡ್ಡ ಬ್ರಾಂಚ್ ಆಗಿದ್ದಕ್ಕೆ ಅದು ಅಷ್ಟು ಕಾಯಿ ಬಿಡಲಿಲ್ಲ. ಇದು ಫ್ರಮ್ ಸೀಡ್ ಬೆಳೆಸಿದ್ದು, ತುಂಬ ಚೆನ್ನಾಗಿದೆ. ಆಮೇಲೆ ಇದನ್ನು ನೋಡ್ಬೋದು. ಇದು ವೆರೈಟಿ ಬಂದು ಕುಕುಂಬರ್ ವೆರೈಟಿ. ಇದು ಬುಡ್ಮೆಕಾಯಿ ಅಂತೀವಿ. ಸ್ವಲ್ಪ ಹುಳಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಸರಿ ಕುಂಬಳಕಾಯಿ ಹಾಕಿದ್ದೀವಿ, ನೋಡಬೇಕು. ಇನ್ನೂ ತನಕ ಯಾವ ಇದು ಆಗಿಲ್ಲ, ಇನ್ನು ಜಸ್ಟ್ ಫ್ಲವರಿಂಗ್ ಸ್ಟೇಜ್ನಲ್ಲೇ ಇದೆ. ಈ ಥರ ಫ್ಲವರ್ ಆಗ್ತಾ ಇದೆ, ಮತ್ತು ಯಾಕೋ ಒಣಗ್ತಾ ಇದೆ. ಮೇ ಬಿ ಇಟ್ ಟೇಕ್ಸ್ ಟೈಮ್. ಹೋಪ್ ಯು ಲೈಕ್ಡ್ ಇಟ್. ಥ್ಯಾಂಕ್ ಯು.